Hello everyone. Um, we start today, tomorrow Nifty market analysis. ಸೊ ಇವತ್ತು ಏನಾಯಿತು ಬೇಸ್ಡ್ ಆನ್ ನಾಳೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಾವು ಟುಡೇ ಕ್ಯಾಂಡಲ್ ಅಬ್ಸರ್ವ್ ಮಾಡಿದ್ರೆ ಒಂದು ಬಿಗ್ ಗ್ಯಾಪ್ ಅಪ್ ಓಪನ್ ಆಗಿದೆ. ಗ್ಯಾಪ್ ಅಪ್ ಓಪನ್ ಆದಮೇಲೆ ಪ್ರೈಸ್ ಸಸ್ಟೈನಿಂಗ್ ದಿ ಮಾರ್ನಿಂಗ್ ಲೋ ಆ್ಯಂಡ್ ಸೊ ಮಾರ್ನಿಂಗ್ ಲೋನ ಸಸ್ಟೈನ್ ಮಾಡ್ಕೊಂಡು ಕ್ಲೋಸ್ ಆಗಿದೆ ಇವತ್ತು. ಸೊ ನಾವು 1 ಅವರ್ ಚಾರ್ಟ್ ನೋಡಿದ್ರೆ ದ ಫಸ್ಟ್ 1 ಅವರ್ ಕ್ಯಾಂಡಲ್ ಏನಿತ್ತು ಇನ್ಸೈಡ್ ದ ಕ್ಯಾಂಡಲ್ ಪ್ರೈಸ್ ಪರ್ಫಾರ್ಮಿಂಗ್. ಸೊ ಫಸ್ಟ್ 1 ಅವರ್ ಕ್ಯಾಂಡಲ್ ಇನ್ಸೈಡ್ ದ ಕ್ಯಾಂಡಲ್ ಮಾರ್ಕೆಟ್ ಪರ್ಫಾರ್ಮ್ ಮಾಡುತ್ತೆ. ಸೊ ವಿಲ್ ಗೋ ಟು 5 ಮಿನಿಟ್ ಚಾರ್ಟಿಗೆ ಹೋದರೆ ನಮ್ಗೆ ಈಸಿಲಿ ಗೊತ್ತಾಗುತ್ತೆ ಪ್ರೈಸ್ ಲೋನ ಒಂದ್ಸತಿ ಲೋ ಕ್ರಿಯೇಟ್ ಆದಮೇಲೆ ಆ ಲೋಗೆ ಬಂದಿಲ್ಲ, ಅಪ್ಪರ್ ಸೈಡ್ ಅಷ್ಟು ನಾಳೆ ಟ್ರೈ ಮಾಡ್ತಿದ್ವಿ. ಸೊ ವಿ ಕ್ಯಾನ್ ಸಿ ಒನ್ ಲೈಕ್ ಒನ್ ಟ್ರಯಾಂಗಲ್ ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್. ಸೊ ಇಟ್ಸ್ ಲೈಕ್ ಯಾವ ಸೈಡ್ ಬ್ರೇಕ್ ಆಗುತ್ತೆ ಆ ಸೈಡ್ ಕಂಟಿನ್ಯೂಷನ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಆ್ಯಸ್ ಆಫ್ ನಾವು ಪ್ರೈಸ್ ಟ್ರೇಡಿಂಗ್ ಇನ್ ಅ ರೇಂಜ್, ಸೊ ವಿ ಕ್ಯಾನ್ ಸೇ ದಿಸ್ ಇಸ್ ಎ ಒನ್ ರೇಂಜ್ ಅಂತ ಕನ್ಸಿಡರ್ ಮಾಡಬಹುದು. ಸೊ ನಾವು ಇದನ್ನು ನಿಯರ್ಲಿ ಒನ್ ಇನ್ ಎ ಬಾಕ್ಸ್ ಟೈಪಲ್ಲಿ ಟ್ರೇಡ್ ಆಗ್ತಿದೆ. ಸೊ ಇದರಲ್ಲಿ ಯಾವ ಸೈಡ್ ಬ್ರೇಕ್ ಆಗುತ್ತೆ ಆ ಸೈಡ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಾವು ಡೈಲಿ ಟೈಮ್ ಫ್ರೇಮಿಂಗ್ ನೋಡಿದ್ರೆ ಸೊ ನಮಗೆ ಅಪ್ಪರ್ ಸೈಡ್ ರೆಸಿಸ್ಟೆನ್ಸ್ಗಳು ಬಂದು ನಿಯರ್ಲಿ 24,361 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ವರ್ಕ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸಪೋಸ್ ಪ್ರೈಸ್ ನಾಳೆ ಓಪನ್ ಆಗಿ ಈ ಲೆವೆಲ್ ಟೆಸ್ಟ್ ಮಾಡಿದ್ರೆ ಡೈರೆಕ್ಟ್ ರಿಜೆಕ್ಷನ್ ವಿ ಕ್ಯಾನ್ ಎಕ್ಸ್ಪೆಕ್ಟ್. ಸೊ ಇಲ್ಲಿಂದ ಮಾರ್ಕೆಟ್ ಸೆಲ್ಲಿಂಗ್ ಟರ್ನ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಈ ಪ್ರೈಸ್ ಇಲ್ಲಿ ಸಸ್ಟೈನ್ ಆಗಿ ಫೇಲ್ ಆದರೆ ಇಲ್ಲಿಂದ ನಾವು ವಿ ಕ್ಯಾನ್ ಸಿ ಅನದರ್ ಡೌನ್ಫಾಲ್. ಸೊ ನಾವು ಒಂದು ಸ್ವಿಂಗ್ ಟ್ರೇಡ್ ಮಾಡೋಕ್ಕೆ ಪರ್ಫೆಕ್ಟ್ ಸೆಟಪ್ ಇದು. ಸೊ ಆ್ಯಸ್ ಆಫ್ ನಾವು ಟುಮಾರೋ ಕನ್ಸಿಡರ್ ಮಾಡಿದ್ರೆ ರೇಂಜಲ್ಲಿ ಟ್ರೇಡ್ ಆಗ್ತಿದೆ. ಸೊ ಈ ರೇಂಜ್ ಯಾವ ಸೈಡ್ ಬ್ರೇಕ್ ಆಗುತ್ತೆ ಆ ಸೈಡು ಮಾರ್ಕೆಟ್ ಜಾಸ್ತಿ ಮೊಮೆಂಟಮ್ ಮಾಡೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ದಿಸ್ ಇಸ್ ದ ಅಪ್ ಸೈಡ್ ವಿ ಕ್ಯಾನ್ ಸಿ. ಸೊ ಅಪ್ ಸೈಡ್ ಪೊಟೆನ್ಷಿಯಲ್ ಆರ್ ವೆರಿ ಲೆಸ್ because we can see so many resistance on upside. So downside potential is more. ಸೊ ಈ ಚಾರ್ಟ್ನ ನೋಡಿದ್ರೆ ನಮಗೆ ಅಪ್ಸೈಡ್ಗೆ ಜಾಸ್ತಿ ರೆಸಿಸ್ಟೆನ್ಸ್ಗಳಿರೋದ್ರಿಂದ ಸೊ ವಿ ಕ್ಯಾನ್ ಸಿ ಹಿಯರ್ ವಿ ಮಾರ್ಕ್ ದ ರೆಸಿಸ್ಟೆನ್ಸ್ ಲೆವೆಲ್, ವಿ ಕ್ಯಾನ್ ಸಿ ಹಿಯರ್ ಆನ್ ರೆಸಿಸ್ಟೆನ್ಸ್, ವಿ ಕ್ಯಾನ್ ಸಿ ಹಿಯರ್ ಆನ್ ರೆಸಿಸ್ಟೆನ್ಸ್. ವಿ ಹ್ಯಾವ್ ಟೂ ರೆಸಿಸ್ಟೆನ್ಸ್. ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಅಬ್ಸರ್ವ್ ಮಾಡಿದ್ರೆ ವಿ ಕ್ಯಾನ್ ಸಿ ಓನ್ಲಿ 84 ಪಾಯಿಂಟ್. ಸೊ ಅಪ್ಸೈಡ್ಗೆ ಹೋದರೆ ಇಲ್ಲೆಲ್ಲ ರಿಜೆಕ್ಷನ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ವಿ ಕೆನಾಟ್ ಸೇ ಲೈಕ್ ನಾಳೆ ಹಿಂಗೆ ಆಗುತ್ತೆ ಅಂತ, ಬಟ್ ವಿ ಕ್ಯಾನ್ ಐಡೆಂಟಿಫೈ ದಿ ಪ್ರೊಬಬಿಲಿಟೀಸ್, ಮೇ ಬಿ ಇಟ್ ಕ್ಯಾನ್ ಹ್ಯಾಪನ್. ಸೊ ಈ ಥರ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಅಂತ ನಾವು ಬೇಸ್ಡ್ ಆನ್ ಚಾರ್ಟ್ ನಾವು ಪ್ರಿಡಿಕ್ಟ್ ಮಾಡ್ಬೋದು. ಸೊ ಒಂದು ಸಿಮೆಟ್ರಿಕಲ್ ಟ್ರಯಾಂಗಲ್ನ ಅಬ್ಸರ್ವ್ ಮಾಡಿದ್ರೆ ಸೊ ಇದು ಯಾವ ಸೈಡ್ ಬ್ರೇಕ್ ಆಗುತ್ತೆ ಆ ಸೈಡ್ ಮಾರ್ಕೆಟ್ ಮೂವ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ವಿಲ್ ಸಿ ನಾಳೆ ಮಾರ್ಕೆಟ್ಗೆ ಯಾವ ಥರ ಓಪನ್ ಆಗುತ್ತೆ, ಯಾವ ಥರ ಪರ್ಫಾರ್ಮ್ ಮಾಡುತ್ತೆ. ಸೊ ಇದು ಇವತ್ತಿನ ಓವರ್ವ್ಯೂ. ದಿಸ್ ಇಸ್ ಯಾವುದೇ ಬೈ ಮತ್ತು ಸೆಲ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ಟುಡೇ ನಾನು ಟ್ರೇಡ್ನ ಅಬ್ಸರ್ವ್ ಮಾಡಿದ್ರೆ ನಾನಿಲ್ಲಿ ಶಾರ್ಟ್ ಮಾಡಿದ್ದೆ. ಆ್ಯಕ್ಚುಲಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ಪ್ರೈಸ್ ವಿಲ್ ರೀಚ್ ದಿಸ್ ಪರ್ಟಿಕ್ಯುಲರ್ ಲೆವೆಲ್. ಸೊ ಬೇಸ್ಡ್ ಆನ್ ಬ್ಯಾಂಕ್ ನಿಫ್ಟಿ. ಸೊ ನಾವು ಬ್ಯಾಂಕ್ ನಿಫ್ಟಿನ ಅಬ್ಸರ್ವ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಅಟ್ ಪ್ರೀವಿಯಸ್ಲಿ ಪ್ರೈಸ್ ಈ ಥರ ಓಪನ್ ಆಯಿತು. ಸೊ ಪ್ರೀವಿಯಸ್ ಲೋನ ಬ್ರೇಕ್ ಮಾಡ್ತು. ಸೊ ನಾವು ಈ ಲೆವೆಲ್ ಏನಿದೆ ನಮಗೆ ಇದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ವರ್ಕ್ ಆಗುತ್ತೆ. ಸೊ ಇಲ್ಲಿಂದ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇತ್ತು. ಸೊ ಸೇಮ್ ಪಾಯಿಂಟ್ ಆಫ್ ಟೈಮಲ್ಲಿ ನಿಫ್ಟಿ ಆ ಥರ ಟ್ರೇಡ್ ಆಗ್ತಿತ್ತು. ನಿಫ್ಟಿ ಸೊ ಮಾರ್ನಿಂಗ್ ಲುಕ್ ಹಿಯರ್ ಒಂದು ಐನ ಕ್ರಿಯೇಟ್ ಮಾಡುತ್ತೆ, ಹೈ ಆದಮೇಲೆ ಮತ್ತೆ ಅಪ್ಪರ್ ಸೈಡ್ ಹೋಗುತ್ತೆ. ನಾವು ದಿಸ್ ಇಸ್ ರೆಸಿಸ್ಟೆನ್ಸ್. ಈ ರೆಸಿಸ್ಟೆನ್ಸ್ ಬ್ರೇಕ್ ಡೌನ್ ಮಾಡುತ್ತೆ, ಮತ್ತೆ ಅಪ್ಪರ್ ಸೈಡ್ ಹೋಗಿ ಟ್ರೈ ಮಾಡುತ್ತೆ. ನಾವು ದಿಸ್ ಇಸ್ ಲುಕಿಂಗ್ ಲೈಕ್ ದಟ್. ಸೊ ಈ ಪಾಯಿಂಟಲ್ಲಿ ನಿಫ್ಟಿ ಲುಕಿಂಗ್ ಲೈಕ್ ದಟ್, ಈ ಪಾಯಿಂಟಲ್ಲಿ ಬ್ಯಾಂಕ್ ನಿಫ್ಟಿ ಲುಕಿಂಗ್ ಲೈಕ್ ದಟ್. ಸೊ ಬೋತ್ ಆಫ್ ದೆಮ್ ಲುಕಿಂಗ್ ಗುಡ್ ಫಾರ್ ದ ಸೆಲ್ಲಿಂಗ್. ಸೊ ಐ ಎಕ್ಸ್ಪೆಕ್ಟೆಡ್ ಪ್ರೈಸ್ ವಿಲ್ ಕಮ್ ಹಿಯರ್, ಬಟ್ ಪ್ರೈಸ್ ಅಪ್ಪರ್ ಸೈಡ್ ಸಸ್ಟೈನ್ ಆಯಿತು. ಸೊ break even trade, no profit, no loss. So we can see both are matching. So same direction we can expect it. So based on the trade na ಮಾಡಿದ್ದೆ, ಬಟ್ ಟ್ರೇಡ್ ವರ್ಕ್ ಆಗಿಲ್ಲ ಇವತ್ತು. ಸೊ ಸೆಕೆಂಡ್ ಹಾಫ್ ನೋಡಿದ್ರೆ ನಮಗೆ ಕಂಪ್ಲೀಟ್ ಕನ್ಸಾಲಿಡೇಷನ್ ಡೇ. ಸೊ
ದೇರ್ ಇಸ್ ನೋ ಮೊಮೆಂಟಮ್ ಇನ್ ದಿ ಮಾರ್ಕೆಟ್. ಸೊ ನಾಳೆ ನೋಡೋಣ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ. ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.